ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಂದು 3395 ಪೊಲೀಸ್ ಸಿವಿಲ್ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ. ಈ ಸಂಡೇ ಇವತ್ತು ಯುವಕರಿಗೆ ಒಂದು ಒಳ್ಳೆಯ ಸಂಡೇ ಅಂತ ಹೇಳ್ಬೋದು. 3395 ಅಂದರೆ ತುಂಬ ದೊಡ್ಡ ನೇಮಕಾತಿ ಅಂತ ಹೇಳ್ಬೋದು. ಒಳ್ಳೆ ಸ್ಯಾಲ್ರಿ, ಅದು ಬೇರೆ ಸಿವಿಲ್ ಪೊಲೀಸು. ಆದ್ದರಿಂದ ಎಲ್ಲ ಸಂಪೂರ್ಣ ವಿವರಣೆ ಕೊಡ್ತೀನಿ. ಹಾಗೂ ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ, ನಮ್ಮ ಪೊಲೀಸ್ ಇಲಾಖೆ ನೇಮಕಾತಿ ಶೀಘ್ರದಲ್ಲಿ ಹೊರಬೀಳಲಿದೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಿದ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಹಳೆವು. ಏನೇನೆಲ್ಲ ಇದೆಯಪ್ಪ ಅಂತಂದರೆ, ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ ವೇತನ ಶ್ರೇಣಿ ಬಂದು 37,500 ಇದೆ, ಹಾಗೂ 76,100ವರೆಗೆ ಹೋಗುತ್ತದೆ. ಇದು ಜಸ್ಟ್ ಬೇಸಿಕ್ ಇರುತ್ತೆ. ಇದಕ್ಕೆಲ್ಲ ಅಲವೆನ್ಸ್ ಎಲ್ಲ ಆ್ಯಡ್ ಆಗಿ ನಿಮಗೆ 40,000ರಿಂದ 50,000 ಬರ್ತದೆ ಫಸ್ಟ್ನೇ ತಿಂಗಳಲ್ಲೇ ಸ್ಯಾಲ್ರಿ ನಿಮಗೆ. ನೇರ ಪುರುಷ ಬಂದುಬಿಟ್ಟು 2,266, ನೇರ ಮಹಿಳಾ ಬಂದು 755, ಸೇವಾ ನಿರತ ಪುರುಷರಿಗೆ ಮತ್ತು 257 ಇರ್ತದೆ, ಸೇವಾ ನಿರತ ಮಹಿಳೆಯರಿಗೆ 82, ತೃತೀಯ ಲಿಂಗಿಗಳಿಗೆ 35, ಟೋಟಲ್ 3,395 ಸ್ನೇಹಿತರೆ. ದೊಡ್ಡ ಗಾತ್ರ ಅಂತ ಹೇಳ್ಬೋದು. ಶೀಘ್ರದಲ್ಲಿ ಎಕ್ಸಾಮ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದು ಕ್ವಶನ್ ಪೇಪರ್ ಎಲ್ಲ ನಮ್ಮ ಚಾನಲಲ್ಲೆಲ್ಲ ಅಪ್ಲೋಡ್ ಆಗಿರ್ತದೆ. ಇದಕ್ಕೆ ಏನೇನೆಲ್ಲ ಶೈಕ್ಷಣಿಕ ವಿದ್ಯಾರ್ಹತೆ ಇದೆ ಅಂತಂದರೆ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. PUC ಆದವರೆಲ್ಲರೂ ಅಪ್ಲೈ ಮಾಡ್ಬೋದು. ಜೊತೆಗೆ ಅದು ಏನೇನೆಲ್ಲ PUC ಯಾವ ಥರ ಮಾಡಿದವರೆಲ್ಲ ಅಪ್ಲೈ ಮಾಡ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ನೀವು HD ವ್ಯೂವಲ್ಲಿ ಇಟ್ಕೊಂಡು ನಮ್ಮ ಈ ವಿಡಿಯೋನ ನೋಡ್ಕೊಳ್ಬೇಕು. ಯಾಕಂದರೆ ಇದು ಅಫಿಷಿಯಲ್ ನೋಟಿಫಿಕೇಷನು. ಇದರಲ್ಲಿರ್ತಕ್ಕಂಥ ಮಾಹಿತಿನೇ ನಿಮಗೆ ಎಲ್ಲದು ಸತ್ಯವಾಗಿರ್ತದೆ. PUC ತತ್ಸಮಾನ ಆದವರು ಕೂಡ ಅಪ್ಲೈ ಮಾಡ್ಬೋದು. JOC ಈ ಥರ ಬೇರೆ ಬೇರೆ ಮಾಡಿರ್ತಕ್ಕಂಥವ್ರು. ಬಟ್ ಅದಕ್ಕೆ ತತ್ಸಮಾನಕ್ಕೆ ನೀವು 1 ವರ್ಷದ ಒಂದು ಕೋರ್ಸ್ ಅನ್ನೋದು ಮಾಡ್ಕೊಂಡಿರ್ಬೇಕಂತ, 1 ವರ್ಷದಲ್ಲಿ ಒಂದು ಸಬ್ಜೆಕ್ಟಲ್ಲಿ ಪಾಸಾಗಿರಬೇಕು ಅಂತೇಳಿ ಒಂದು ಕಂಡೀಷನ್ ಇದೆ. ಅದನ್ನು ನೀವು ಪಾಸ್ ಮಾಡ್ಕೊಂಡ್ರೆ PUC ತತ್ಸಮಾನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ಈ ಥರ ಕೊಟ್ಟಿದ್ದಾರೆ. ಎಲ್ಲ ಸಂಪೂರ್ಣವಾಗಿ ವಿವರಣೆ ತಿಳಿಸ್ತೀನಿ. ಯಾವಾಗ ಎಕ್ಸಾಮ್ ಇದೆ, ಏನೆಲ್ಲ ಕ್ವಶನ್ಸ್ ಬರ್ತದೆ, ಲಾಸ್ಟ್ ಡೇಟ್ ಯಾವಾಗ ಅಂತೇಳಿ. ಇದು ಅಫಿಷಿಯಲ್ ನೋಟಿಫಿಕೇಷನ್ನ ಕ್ಲಿಯರಾಗಿ ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ವಯೋಮಿತಿ ಒಂದು 18 ವರ್ಷ ಮಿನಿಮಮ್ ಆಗಿರಬೇಕು ಎಲ್ಲರಿಗೂ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷಗಳಿರ್ತದೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1, 2A, 2B, 3A, 3B ಇವರೆಲ್ಲರಿಗೂ 35 ವರ್ಷ ಇರ್ತದೆ. ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರಿಗೆ ಮಾತ್ರ 38 ವರ್ಷಗಳು ಗರಿಷ್ಠ ವಯೋಮಿತಿ ಇರ್ತದೆ. ಮತ್ತು ಸೇವಾ ನಿರತ ಅಂದರೆ ಇನ್ ಸರ್ವಿಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಯಸ್ಸು ಜಾಸ್ತಿನೇ ಕೊಟ್ಟಿರ್ತಾರೆ. ಗರಿಷ್ಠ ವಯೋಮಿತಿ 38 ವರ್ಷಗಳು, 40 ವರ್ಷಗಳು. ಅರ್ಹತೆ ಕೂಡ ಕೊಟ್ಟಿದ್ದಾರೆ, ಏನೆಲ್ಲ ಇದೆ ಅಂಥೇಳಿ. ಈ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR, DAR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು. ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿರಬೇಕು. ಇವರು ಸೇವಾ ನಿರತ ಅಂತಂದರೆ 5 ವರ್ಷ ಆಗಿರಬೇಕು. ಇನ್ ಸರ್ವೀಸು ಜೊತೆಗೆ ಈಗ ಪ್ರೆಸೆಂಟ್ ಇರಬೇಕಾ. ಮತ್ತು ಕಾಯಂ ಪೂರ್ವ ಸೇವಾವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕಲ್ಲಿ. ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ವಿಚಾರಣೆ ಬಾಕಿ ಇರಬಾರ್ದು. ಈ ಥರ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಒಂದು ನೀವು ಅರ್ಜಿನ ಆನ್ಲೈನಲ್ಲೇ ಸಲ್ಲಿಸ್ಬೋದು. ಈವನ್ ಮೊಬೈಲಲ್ಲಿ ಕೂಡ ನೀವು ಇಲ್ಲಿ ಒಂದು 3 ಡಾಟ್ಸ್ ಬರ್ತವೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಮೇಲ್ಗಡೆ ಅಪ್ಪಲ್ಲಿ, ಅಲ್ಲಿ ಒತ್ತಿಬಿಟ್ಟು ವ್ಯೂ ಅಂತ ಇರುತ್ತಲ್ಲ, ಅಲ್ಲಿ ಡೆಸ್ಕ್ಟಾಪ್ ವ್ಯೂ ಅಂತ ಒತ್ಕೊಂಡ್ರೆ ನಿಮಗೆ ಕಂಪ್ಯೂಟರ್ ಯಾವ ಥರ ಇರುತ್ತೆ ಆ ಥರ ಮೊಬೈಲ್ ಕಂಪ್ಯೂಟರ್ ಆಗಿ ಕನ್ವರ್ಟ್ ಆಗುತ್ತದೆ. ಅದರಲ್ಲಿ ನೀವು ಇಲ್ಲಿ CET ಆನ್ಲೈನ್ karnataka.gov.in.ke ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಎಲ್ಲದೂ ಕೂಡ ವಿವರವಾಗಿ ತಿಳಿಸಿರ್ತಾರೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8ನೇ ತಾರೀಕು, ಅಂದರೆ ಇವತ್ತು 7 ಇದೆ, ಸೋಮವಾರದಿಂದ ಸ್ಟಾರ್ಟ್ ನೋಡಿರಿ ಸ್ನೇಹಿತರೆ. ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಜುಲೈ 3ನೇ ತಾರೀಕುವರೆಗೂ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 4ನೇ ತಾರೀಕು ಜುಲೈ ಆಗಿರ್ತದೆ. ಎಲ್ಲದೂ ನೀಟಾಗಿ ನಿಮ್ಮ ಡಾಕ್ಯುಮೆಂಟ್ಗಳು PUC, SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಎಲ್ಲ ಇಟ್ಕೊಂಡು KEA ಪೋರ್ಟಲಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟು ಇದು ಮಾಡ್ಕೊಳ್ಳಿ. ತರಬೇತಿ ಮತ್ತು ಕಾಯಂ ಪೂರ್ವ ಅವಧಿ ವೇತನ ಶ್ರೇಣಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 2 ವರ್ಷ ಕಾಯಂ ಪೂರ್ವ ಸೇವಾ ಅವಧಿ ಅಂತ ಇರ್ತದೆ. ಅದರಲ್ಲಿ ನೀವು ಚೆನ್ನಾಗಿ ಸರ್ವಿಸ್ ಕೊಟ್ಟ ಮೇಲೆ ನೀವು ಕಾಯಂ ನೌಕರಾಗ್ತೀರಿ.
ನೆಕ್ಸ್ಟು ಅಲ್ಲಿ ಒಂದು ಸರ್ಟಿಫಿಕೇಟ್ ಬರ್ತದೆ, ಇವರು ಕಾಯಂ ಪೂರ್ವ ಸೇವಾವಧಿ ಪೂರ್ಣಗೊಳಿಸಿದ್ದಾರೆ ಅಂತೇಳಿ. ಆವಾಗಿಂದ ಸ್ಯಾಲ್ರಿ ಇಂಕ್ರಿಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಇತರೆ ಪ್ರವರ್ಗಗಳು 2A 2B 3A 3Bಗೆ 750 ಇರ್ತದೆ. ಮತ್ತು ಇಂದ್ರಿಸೋದಿಲ್ಲ ಇದನ್ನು ನೀವು ಒಂದು ಸತಿ ಪೇ ಮಾಡಿದರೆ. ಮತ್ತು SC ST ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ತೃತೀಯ ಲಿಂಗಿಗಳಿಗೆ 500 ರೂಪಾಯಿಗೆ ಶುಲ್ಕ ಪಾವತಿ ಇರುತ್ತದೆ. ಲಿಖಿತ ಪರೀಕ್ಷಾ ವಿಧಾನವಾಗಿರ್ತದೆ. ಇದು ಯಾವ ಥರಪ್ಪ ಅಂತಂದರೆ ನಿಮಗೆ ಆಫ್ಲೈನ್ OMR ಮಾದರಿಯಲ್ಲಿ, ಅಂದರೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನೀವು ಎಕ್ಸಾಮ್ನ ಬರಿಬೇಕಾಗ್ತದೆ. ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸ್ತಾರೆ ಈ ಬಗ್ಗೆ. ಮತ್ತು ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಇವೆಲ್ಲವೂ ತಗೊಂಡು ಯಾವುದಾದ್ರೂ ಒಂದು ಅಥರೈಸ್ಡ್ ತಗೊಂಡು ಹೋಗ್ಬೇಕು ಪರೀಕ್ಷಾ ಕೇಂದ್ರಕ್ಕೆ. ಪ್ರಶ್ನೆ ಪತ್ರಿಕೆ ಕೂಡ ಏನೇನೆಲ್ಲ ಇರ್ತದೆ ಅಂತ ಕೊಟ್ಟಿದ್ದಾರೆ. ಈ ಸಿಲೆಬಸ್ ಬಿಟ್ಟು ಯಾವುದು ಓದ್ಕೊಳಕ್ಕೆ ಹೋಗ್ಬಿಡಿ. ಜೊತೆಗೆ ನಮ್ಮಲ್ಲಿ ಎಜುಕೇಷನ್ ಸೋರ್ಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು, ಕನ್ನಡ ಗ್ರಾಮರು, ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಇವೆಲ್ಲವೂ ಅದರಲ್ಲಿ ವೀಡಿಯೋಸಲ್ಲಿದ್ದಾವೆ. ಪ್ಲೇ ಲಿಸ್ಟ್ ಅಂತೇಳಿ ಕೊನೆಯಲ್ಲಿ ಕೂಡ ಬರ್ತದೆ. ಅದನ್ನು ನೀವು ಕ್ಲಿಕ್ ಮಾಡಿದ್ದೇ ಆದಲ್ಲಿ ಅದರಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ಕೊಂಡ್ರೂ ಕೂಡ ಒಂದು ವಿಡಿಯೋದಲ್ಲಿ ಒಂದು ಕ್ವಶನ್ ಬಂದರೆ ಕೂಡ 1 ಮಾರ್ಕ್ಸ್ ನಿಮಗೆ ಬರ್ತದೆ. ಆದ್ದರಿಂದ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. 3395 ಜಾಬ್ಸ್ ಅಂದರೆ ಇಷ್ಟಕ್ಕೊಂದು ಜಾಬ್ಸು ನೋಡಿನೇ ಭಾಳ ದಿನ ಆಯಿತು ನೋಟಿಫಿಕೇಷನ್ ನೋಡಿ. ಅಂಥದ್ದು ನಮ್ಮ ಗೃಹ ಇಲಾಖೆ ಕಡೆಯಿಂದ ಮೊದಲ ಬಾರಿಗೆ ಈ ವರ್ಷದಲ್ಲಿ ಬಿದ್ದಿದೆ. ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ, ನಿಮ್ಮ ಸ್ನೇಹಿತರು ಬಂಧುಗಳಿಗೆ ತಿಳಿಸಿ. ಯಾವುದೇ ಒಂದು ತಿಳಿಸೋದ್ರಿಂದ ಕೂಡ ಒಬ್ರಿಗೆ ಒಂದು ಜಾಬ್ ತಗೊಂಡ್ರಂದರೆ ಅವರು ನಿಮ್ಮ ಲೈಫ್ ಟೈಮಲ್ಲಿ ನಿಮ್ಮನ್ನ ನೆನಪಿಟ್ಕೊಳ್ತಾರೆ. ಯಾಕಂದರೆ ಇಂಥ ಮಾಹಿತಿಗಳನ್ನು, ಒಳ್ಳೆಯ ವಿಚಾರಗಳನ್ನು ಯಾರು ತಿಳಿಸುವುದಿಲ್ಲ. ಆದ್ದರಿಂದ ಮತ್ತು 1.5 ಗಂಟೆ ಎಕ್ಸಾಮ್ ಇರ್ತದೆ. 100 ಮಾರ್ಕ್ಸು, 100 ಪ್ರಶ್ನೆಗಳು ಟೋಟಲ್ಲು. ಸಾಮಾನ್ಯ ಜ್ಞಾನ ಇರ್ತದೆ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಈ ಎಕ್ಸಾಮ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ನಿಮಗೆ ಯಾವುವಪ್ಪ ಅಂತಂದರೆ 8, 9, 10ನೇ ಕ್ಲಾಸ್ ತರಗತಿಯ ಪಠ್ಯ ಪುಸ್ತಕಗಳನ್ನು ಓದಿದರೂ ಸಾಕು. ಅದರಲ್ಲಿ 50 ಮಾರ್ಕ್ಸ್ ನಿಮಗೆ ಸಿಗ್ತವೆ. ಯಾವುದಂತಂದರೆ ಸೋಷಿಯಲ್ ಸೈನ್ಸು ಮತ್ತು ವಿಜ್ಞಾನ, ಈ ಕನ್ನಡ, ಈ ಪುಸ್ತಕಗಳನ್ನು ನೀವು 8, 9, 10ನೇ ತರಗತಿ ಯಾರಾದರೂ ಇರ್ತಾವಲ್ಲ ಕನ್ನಡ ಮೀಡಿಯಮು, ಅವು ಓದಿದರೂ ಸಾಕು. ಮತ್ತು ಕಡ್ಡಾಯ ಕನ್ನಡ ಅಂದರೆ ಯಾರಾದರೂ ಕನ್ನಡ ಬರ್ದಿಲ್ಲ ಅಂತಂತಂದರೆ ಕನ್ನಡ ಪರೀಕ್ಷೆನ ತಗೋಬೇಕಾಗ್ತದೆ. ಋಣಾತ್ಮಕ ಮೌಲ್ಯಮಾಪನ ಕೂಡ ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಹೆಚ್ಚಾಗಿದೆ ಅಲ್ವಾ, ನೀವೇನಾದರೂ ಗೊತ್ತಿಲ್ಲದೆ ಇರೋದನ್ನು ಬಿಟ್ಟುಬಿಡಬೇಕಾಗಲಿ, ಗೊತ್ತಿಲ್ಲದೆ ಇರೋದನ್ನು ಯಾವುದಾದ್ರೂ ABCD ಅಂತೇಳಿ ಇರ್ಬೋದು ಅಂತ ಅಂದ್ಕೊಂಡು ಹಾಕಿದರೆ ಅದೇನಾದರೂ ತಪ್ಪಾಗಿದ್ದರೆ ಅದಕ್ಕೆ ನಿಮಗೆ ಋಣಾತ್ಮಕ ಅಂದರೆ 0.25 ಮಾರ್ಕ್ಸ್ನ ಕಟಾವು ಮಾಡಲಾಗುತ್ತದೆ. 5 ನಿಮಿಷಗಳ ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಲಿಲ್ಲದೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಉತ್ತರದೇ ಇರುವ ಪ್ರಶ್ನೆಗಳ 5ನೇ ಆಯ್ಕೆಯನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಅಂತ ಹೆಚ್ಚುವರಿಯಾಗಿ ನೀಡಲಾಗುವುದು. ಅಂದರೆ ನೀವು ಉತ್ತರಿಸಿಲ್ಲ ಅಂತಂದರೆ ಕೂಡ 5ನೇ ನಿಮಗೆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ 5ನೇ ರೌಂಡ್ ಕೊಟ್ಟಿರ್ತಾರೆ, ಅದನ್ನು ರೌಂಡ್ ಮಾಡಬೇಕಂತ ನೋಡಿರಿ. 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಲಾಸ್ಟಿಗೆ ಕೊನೆ ಬೆಲ್ಲು. ಆ ರೌಂಡ್ ಮಾಡಿಲ್ಲ ಅಂದರೆ ಕೂಡ ನಿಮಗೆ ನೆಗೆಟಿವ್ ಮೌಲ್ಯಮಾಪನ ಅಡಿಯಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆದ್ದರಿಂದ ನೆಗೆಟಿವ್ ಕಟ್ ಆಗಬಾರ್ದು ಅಂದರೆ ನೀವು ಏನು ಮಾಡಬೇಕು, ಕೊನೆಯದಲ್ಲಿ 5ನೇ ರೌಂಡ್ ಅಪ್ನ ಮಾಡಬೇಕು ಕ್ವಶನ್ ಕೆಳಗಡೆ. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಫಿಸಿಕಲ್ ಪರೀಕ್ಷೆ, ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಸಲಾಗುವುದು. ಪರೀಕ್ಷೆ ದಿನಾಂಕ ಎಲ್ಲ ತಿಳಿಸ್ತಾರೆ. ನೀವು ಒಳ್ಳೆ ಎಕ್ಸಾಮ್ ಬರೀರಿ. ಜೊತೆಗೆ ಬರೆದ ನಂತರ ಏನು ಮಾಡಬೇಕು, ನಿಮಗೆ ಕಾನ್ಫಿಡೆಂಟ್ ಇತ್ತಂತಂದರೆ ಗ್ರೌಂಡಿಗೆ ಹೋಗಿ 8 ರೌಂಡ್ ಹಾಕ್ರಿ. 400 ಮೀಟ್ರ್ ಇರ್ತಕ್ಕಂಥ ಸ್ಟೇಡಿಯಮ್ಗಳಲ್ಲಿ, ಗ್ರೌಂಡ್ಗಳಲ್ಲಿ 400 ಮೀಟ್ರ್ ಒಂದು ರೌಂಡ್ ಇರ್ತದೆ. 4 ರೌಂಡು 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಮೇನು ಓಟ ಕಲ್ತ್ಬಿಟ್ರೆ ಸಾಕು, ಎಲ್ಲ ಪರೀಕ್ಷೆ ತಾನಾಗಿಯೇ ಪಾಸ್ ಆಗ್ತೀರಾ. ಮತ್ತು ಇವೆಲ್ಲದು ಫಿಸಿಕಲ್ಲು 1:5 ಆದಮೇಲೆ ಬಿಡ್ತಾನೆ. ಏನೇನೆಲ್ಲ ಬೇಕಂತೇಳಿ ಎಲ್ಲ ಕೊಟ್ಟಿದ್ದಾರೆ ನೋಡಿರಿ. ಮತ್ತು ಎತ್ತರ ಬಂದು 168 ಸೆಂಟಿಮೀಟ್ರ್ ಇದೆ. ಮತ್ತು ಎದೆ ಸುತ್ತಳತೆ ಕೂಡ ಬೇಕು ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅನ್ವಯ ಆಗೋದಿಲ್ಲ. ಮಹಿಳೆಯರಿಗೆ ಎತ್ತರ 157, ತೂಕ ಮಿನಿಮಮ್ ಮಾಡಿರ್ತಾರೆ. ಸಹಿಷ್ಣುತೆ ಪ್ರಶ್ನೆ. ಮೇಲಿನ ದೇಹಾಡತೆ ಪರೀಕ್ಷೆಯಲ್ಲಿ ಅರ್ಹದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲ ಸಹಿಷ್ಣು ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗಬೇಕು. ಈ ಕೆಳಗಿನ ಎಲ್ಲ ಸಹಿಷ್ಣುತೆ ಪರೀಕ್ಷೆಗಳು ಈ ಕೆಳಗೆ ನಮೂದಿಸಿದ ಕ್ರಮದಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. ಸಹಿಷ್ಣುತೆ ಅಂತಂದರೆ ಇದೆ: ಎತ್ತರ ಜಿಗಿತ, ಓಟ, 1600 ಮೀಟ್ರ್
ಸ್ನೇಹಿತರೆ, 1 ರೌಂಡ್ 400 ಮೀಟರ್ ಇರ್ತದೆ ಗ್ರೌಂಡಲ್ಲಿ. ಯಾವತ್ತನಾಗಲಿ ಮೆಜರ್ಮೆಂಟ್ ಇರ್ತಕ್ಕಂಥ ಗ್ರೌಂಡ್ಗಳಲ್ಲಿ 1 ರೌಂಡ್ 400 ಮೀಟ್ರ್ ಅಂಥದ್ದು 4 ರೌಂಡ್ ಆಗಬೇಕು. ಅದು 6 ನಿಮಿಷ 30 ಸೆಕೆಂಡ್ ಆಗಬೇಕು. ಇದು ನಾನು ಪೊಲೀಸ್ ಪ್ರಯತ್ನ ಮಾಡುವಾಗ ನಿಮಗೆ ಹೇಳೋದೇನಂತಂದರೆ 4 ರೌಂಡ್ ಆಗಬೇಕಂದ್ರೆ ನೀವು ಕನಿಷ್ಠ 8 ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು ದಿನ. ಅದು ಸ್ಲೋ ಇರಲಿ ಫಾಸ್ಟ್ ಇರಲಿ 8 ರೌಂಡ್ ಪ್ರಾಕ್ಟೀಸ್ ಮಾಡಿರಿ. ಕಾಮನ್ ಆಗಿ 8 ರೌಂಡ್ ದಿನ ಆಗ್ತಾ ಹೋಗಿ ಅಲ್ಲಿ ಕಣ್ಣು ಮುಚ್ಕೊಂಡು 4 ರೌಂಡ್ ಹಾಕ್ತೀರ. ಇದು ನಾನು ಹೇಳೋ ಸಜೆಷನ್. ಅದಕ್ಕೆ 1:2 ನೀವು ಪ್ರಾಕ್ಟೀಸ್ ಮಾಡಿರಬೇಕು. ದಿನ ಬೆಳಿಗ್ಗೆ ಒಳ್ಳೆ ಸಮಯ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಓಡ್ರಿ. ಬೆಳಿಗ್ಗೆ ಅಷ್ಟೊತ್ತಿಗೆ 5:15 ಸ್ಟಾರ್ಟ್ ಮಾಡಿ ಓಡೋಕ್ಕೆ, ಅದು ತಾನಾಗಿಯೇ ಬರ್ತದೆ. ಗುಂಡು ಎಸೆತ ಕೂಡ ಇರ್ತದೆ. ಎಲ್ಲ 3 ಅವಕಾಶ ಕೊಡ್ತಾರೆ ಗುಂಡು ಎಸೆತಕ್ಕೆ. ಸ್ನೇಹಿತರೆ, ಇಂಥ ಎಲ್ಲ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ, ಯೂಸ್ಫುಲ್ ಇನ್ಫಾರ್ಮೇಷನ್ನ. ಬಟ್ ನೀವೇನು ಮಾಡಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಸ್ನ ನೋಡಿ ಒಮ್ಮೆ ಒಳಗಡೆ ಹೋಗಿ. ಎಜುಕೇಷನ್ ಸೋರ್ಸ್ ಅಂತ ಇದೆ ಪ್ಲೇ ಲಿಸ್ಟು, ಜೊತೆಗೆ ಎಲ್ಲ ಟ್ಯಾಗ್ ಮಾಡಿರ್ತೀನಿ. ಆ ವೀಡಿಯೋಸ್ನ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗ್ತದೆ. ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಹಾಕುವ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ಆ ನೋಟಿಫಿಕೇಷನ್ ನೀವು ಯಾವಾಗ ಬೇಕೋ ನೋಡ್ಕೊಂಡು ಓಪನ್ ಮಾಡ್ಕೋಬೋದು. ಎಲ್ಲ ಡೀಟೇಲ್ಡ್ ನೋಟಿಫಿಕೇಷನ್ನ ಇದರಲ್ಲಿ ಹಾಕಿದ್ದೀನಿ. HDV ಬಿಟ್ಕೊಂಡು ನೋಡ್ಕೊಳ್ಳಿ ಯಾವ ಥರ ಎಲ್ಲ ಸೂಚನೆ ಕೊಟ್ಟಿದ್ದಾರೆ ಅಂತ. ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರ್ತದೆ, ಅದನ್ನು ಕಡಿಮೆ ಇಟ್ಕೊಂಡು ಕೂಡ ನೋಡ್ಕೋಬೋದು ನೀವು. ಇಲ್ಲಿ ಏನು ಫಾಸ್ಟಾಗಿ ಮೂವ್ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಸರ್ಕಾರಿ ನೌಕರಿನ ಎಲ್ಲರೂ ಪಡೆದುಕೊಳ್ಳಿ. 2027 ಅಷ್ಟೊತ್ತಿಗೆ ನೀವು ಸರ್ಕಾರಿ ನೌಕರರಾಗಿದ್ದರೆ ನಮಗೆ ಅದೇ ಖುಷಿ. ಮನೆಯಲ್ಲಿ ಎಲ್ಲರಿಗೂ ಹಬ್ಬದ ವಾತಾವರಣ ಆಗಿರ್ತದೆ. ಆದ್ದರಿಂದ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿಬಿಟ್ಟು ಶೀಘ್ರದಲ್ಲೇ, ಟೈಮ್ ಇಲ್ಲ ನಿಮಗೆ, ಬೇಗನೆ ನೀವು ಫಿಸಿಕಲಿಗೂ ಪ್ರಿಪೇರ್ ಆಗಿ, ಜೊತೆಗೆ ಮೊದಲಿಗೆ ನೀವು ಲಿಖಿತ ಪರೀಕ್ಷೆಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಂದು ಒಳ್ಳೆ ಜಾಬ್ನ ಪಡೆದುಕೊಳ್ಳ್ರಿ. ಪ್ರಯತ್ನ ಅನ್ನೋದು ನಿಶ್ಚಲವಾಗಿರಬೇಕು. ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ಯಾಕಂತಂದರೆ ಪ್ರಯತ್ನಗಳನ್ನು ನೋಡಿ ನಮ್ಮ ದೇವರು ಯಾವತ್ತಿದ್ರೂ ಒಂದು ಕರುಣೆ ಅನ್ನೋದು ಕೊಟ್ಟೇ ಕೊಡ್ತಾನೆ. ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಕೊಡೋವರೆಗೂ. ಸ್ನೇಹಿತರೆ, ಒಳ್ಳೆಯದಾಗಲಿ. ಈ ವಿಡಿಯೋನ ಬಂಧುಗಳಿಗೆ, ಯುವಕರಿಗೆ, ಕಾಯ್ತಾ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.